ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ನೆನೆ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡ್ಕೊಂಡಿತ್ತು. ಒಂದಷ್ಟು ಹೈ ಡ್ರಾಮಾ ಕೂಡ ನಡೆದಿತ್ತು. ಜಿಮ್ ಟ್ರೈನರ್ ಸಮೀರ್ಗೆ ಈಗ ಮತ್ತೊಂದು ಸಂಕಷ್ಟ ಆಗಿದೆ. ನೆನೆ ಸಾಕಷ್ಟು ಹೈ ಡ್ರಾಮಾಗಳಾಗಿತ್ತು. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಆರೋಪಿ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ದೌರ್ಜನ್ಯ ಕೇಸನ್ನ ಹುಬ್ಬಳ್ಳಿ ವಿದ್ಯಾನಗರ ಠಾಣೆಗೆ ಯುವತಿ ದಾಖಲಿಸಿದಾಳೆ. ಸ್ವತಃ ಯುವತಿ ದೂರು ನೀಡಿದಾಳೆ. BNS 64, 351, 123 ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ಯುವತಿ ದೂರನ್ನ ಆಧರಿಸಿ ವಿಚಾರಣೆಗೆ ಮುಂದಾಗಿದ್ದಾರೆ ಪೊಲೀಸರು. ನಿನ್ನೆ ಅಜ್ಞಾತ ಸ್ಥಳದಿಂದ ವಿಡಿಯೋವೊಂದನ್ನು ಹರಿಬಿಟ್ಟಿದ್ಲು ಆ ಹೆಣ್ಮಗಳು. ವಿಡಿಯೋದಲ್ಲಿ ಆತ ನನಗೆ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವ ಮದ್ದನ್ನ ಬೆರೆಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ, ಅದನ್ನ ವಿಡಿಯೋ ಮಾಡ್ಕೊಂಡಿದ್ದ. ಜೊತೆಗೆ ತದನಂತರ ಆ ವಿಡಿಯೋ ನನಗೆ ತೋರಿಸ್ದ, ನನಗೆ ಶಾಕ್ ಆಗಿತ್ತು ಅಂತೆಲ್ಲ ಕೂಡ ಆ ಹುಡುಗಿ ನೆನೆ ವಿಡಿಯೋದಲ್ಲಿ ಹೇಳಿದ್ಲು. ಅದಾದ ನಂತರ ಆ ಹುಡುಗಿಯ ಕಡೆಯವರು ಮತ್ತು SSK ಸಮಾಜದವರು ಒಂದಷ್ಟು ಜನ ಹೋಗಿ ಈ ಆರೋಪಿ ಸಮೀರ್ ಏನಿದ್ದಾನೆ ಇವನನ್ನ ಎತ್ಕೊಂಡು ಬಂದು ಅವನಿಗೆ ಹೊಡೆದು ಬಡ್ದು ಅವನ ಮೇಲೆ ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ರು. ಆತ ಕೂಡ ಹಾಸ್ಪಿಟಲೈಸ್ ಆಗಿದ್ದ. ಆದ್ರೆ ಸಮೀರ್ ಆ ಆರೋಪವನ್ನ ತಳ್ಳಿ ಹಾಕಿದಾನೆ. ಇನ್ನು ಜಿಮ್ಗೆ ಹೋಗ್ಬೇಕಾದ್ರೆ ಸಮೀರ್ ನನಗೆ ಪರಿಚಯ ಆಗಿದ್ದ. ಆ ಹುಡುಗಿ ಏನೆಲ್ಲ ವಿಡಿಯೋದಲ್ಲಿ ಹೇಳಿದ್ಲು ಅಂತಾದ್ರೆ, ಜಿಮ್ಗೆ ಹೋಗ್ಬೇಕಾದ್ರೆ ನನಗೊಂದು ಪರಿಚಯ ಆಗಿದ್ದ. ಆಗಸ್ಟ್ 16, 2025ನೇ ತಾರೀಕು ನನ್ನ ಮನೆಗೆ ಅವನು ನನ್ನನ್ನು ಕರೆಸ್ಕೊಂಡಿದ್ದ. ಜ್ಯೂಸಲ್ಲಿ ಮತ್ತು ಬರೋ ಪದಾರ್ಥ ಹಾಕಿ ಕುಡಿಸಿದ. ನಂತರ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಅದನ್ನ ವಿಡಿಯೋ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಕೆ ಹಾಕಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ ನನ್ನ ಮೇಲೆ ಅಂತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಆ ಯುವತಿ ಈಗ ದೂರನ್ನ ದಾಖಲಿಸಿದಾಳೆ. 2025 ಆಗಸ್ಟ್ ಅಲ್ಲಿ ನಡೆದಿದ್ದ ಘಟನೆ, ಇಲ್ಲಿವರೆಗೂ ಯಾಕೆ ದೂರು ಕೊಟ್ಟಿಲ್ಲ ಅಂತ ಬಹಳಷ್ಟು ಜನ ಕೇಳಬಹುದು. ಅದು ಆಕೆಗೆ ಬಿಟ್ಟಂತ ವಿಚಾರ. ಆ ಸಂದರ್ಭದಲ್ಲಿ ಅವಳು ದೂರು ಕೊಡೋ ಸ್ಥಿತಿಯಲ್ಲಿ ಇದ್ಲೋ ಇಲ್ವೋ ಗೊತ್ತಿಲ್ಲ, ಅಥವಾ ಧೈರ್ಯ ಇತ್ತೋ ಇಲ್ವೋ ಗೊತ್ತಿಲ್ಲ, ಈತ ಏನಾದರೂ ಬೆದರಿಕೆ ಹಾಕಿದ್ನೋ ಇಲ್ವೋ ಗೊತ್ತಿಲ್ಲ. ಸೊ ಅದೆಲ್ಲವೂ ಕೂಡ ತನಿಖೆ ನಂತರ ಒಂದೊಂದಾಗಿ ಹೊರಗಡೆ ಬರುತ್ತೆ. ಸೊ ಸದ್ಯ ಈಗ ಸ್ವತಃ ಯುವತಿಯೇ ಸಮೀರ್ ವಿರುದ್ಧ ದೂರನ್ನ ನೀಡಿದಾಳೆ. ಅವರಿಬ್ರು ಬಹಳ ಒಳ್ಳೆ ಫ್ರೆಂಡ್ಸು ಅಂತ ಸ್ವತಃ ಆ ಯುವತಿನೇ ವಿಡಿಯೋದಲ್ಲಿ ಹೇಳಿದಾಳೆ. ಆ ಸಮೀರನ ಅಕ್ಕ ತೈಸೀಮಾ ಕೂಡ ಹೇಳಿದ್ದಾರೆ. ಆದರೆ ಯುವತಿಯ ತಾಯಿ ಮಾತ್ರ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲಿ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳಿರೋದ್ರಿಂದ ಸ್ವಲ್ಪ ಗೊಂದಲ ಉಂಟಾಗ್ತಾ ಇದೆ. ಹಾಗಂತ ಲವ್ ಜಿಹಾದ್ ಆಗಿಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಬಟ್ ಆದರೆ ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಬರೋದಕ್ಕೆ ಸಾಧ್ಯ ಇದೆ. ಬಂದು ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ. ಅಷ್ಟು ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟಮೆಸಿ ಇತ್ತೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ಬಂದು ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ. ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇನು ನೋಡು ಅನ್ನೋ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷನರ್ ಮಂದಿ. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರವಿಕುಮಾರ್. ನಿನ್ನೆ ಸಾಕಷ್ಟು ಹೈಡ್ರಾಮಾ ನಡೆದಿತ್ತು ಈ ಲವ್ ಜಿಹಾದ್ ಪ್ರಕರಣ ಸಂಬಂಧ. ಈಗ ಸ್ವತಃ ಯುವತಿನೇ ಹೋಗಿ ಸಮೀರ್ ವಿರುದ್ಧ ದೂರನ್ನ ದಾಖಲಿಸಿದಾಳೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ರವಿಕುಮಾರ್?
ವೆರಿ ಗುಡ್ ಮಾರ್ನಿಂಗ್ ಸುಂದರ. ನಿನ್ನೆ ಇಡೀ ದಿನ ನಡೆದಂತಹ ಒಂದು ಹೈ ಡ್ರಾಮಾ ಮತ್ತು ಕೆಲವೊಂದಿಷ್ಟು ಬೆಳವಣಿಗೆ ನಡುವೆ ಆ ಒಂದು ಯುವತಿ ವಿಡಿಯೋ ಮಾಡಿದ ಬೆನ್ನಲ್ಲೇ ಕೂಡ ಯುವಕನು ಕೂಡ ಆ ಒಂದು ವಿಡಿಯೋನ ಮಾಡಿ ಹರಿಬಿಟ್ಟಿದ್ದ. ಇವೆಲ್ಲವುಗಳ ನಡುವೆ ತಡರಾತ್ರಿ ಆ ಒಂದು ಯುವತಿ ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿದ್ದಾಳೆ. ಈ ಒಂದು ದೂರಿನಲ್ಲಿ ವಿಡಿಯೋ ಮಾಡಿದಂತಹ ಒಂದು ಯುವತಿಯ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಆ ಒಂದು ದೂರಿನಲ್ಲಿ ಸ್ವತಃ ಯುವತಿಯೇ ಆ ಒಂದು ಉಲ್ಲೇಖ ಮಾಡಿ ಆ ಒಂದು ಸಮೀರ್ ಮಾಡಿರುವಂತಹ ಎಲ್ಲಾ ಒಂದು ಕೃತ್ಯಗಳನ್ನ ದೂರಿನಲ್ಲಿ ನೀಡಿದ್ದಾಳೆ. ಸದ್ಯ ದೂರನ್ನು ದಾಖಲು ಮಾಡಿಕೊಂಡಿರುವ ವಿದ್ಯಾನಗರ ಪೊಲೀಸರು ಆ ಒಂದು ಆರೋಪಿ ಸಮೀರ್ನನ್ನ ವಶಕ್ಕೆ ತೆಗೆದು ವಿಚಾರಣೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಆದರೆ ಸಮೀರ್ ಸದ್ಯ ಆಸ್ಪತ್ರೆಯಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ರು. ಕಣ್ಣು ಮತ್ತು ಬೆನ್ನಿನ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಾಯಗಳಾಗಿದ್ದು ಆ ಒಂದು ಗುಣಮುಖನಾದ ನಂತರ ಸಮೀರ್ನನ್ನ ವಿದ್ಯಾನಗರ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ. ಈ ಒಂದು ಇವತ್ತು ಕೂಡ ಆ ಒಂದು ಸಮೀರ್ನ ಅಂದ್ರೆ ಕುಟುಂಬದವರು ಸಹಿತ ಆ ಒಂದು ಯುವತಿಯ ಮೇಲೆ ದೂರನ್ನು ನೀಡುವಂತಹ ಸಾಧ್ಯತೆಗಳು ಇದ್ದು ಏನೆಲ್ಲ ಬೆಳವಣಿಗೆ ಆಗ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸಿಂಧೂರ. ಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.